ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವರ್ಷದ ಮೊದಲ ಹಬ್ಬ ನಿಮ್ಮ ಜೀವನದಲ್ಲಿ ಇಡೀ ವರ್ಷ ಖುಷಿನ ತರಲಿ ಅಂತ ಕೇಳ್ಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳಿರುತ್ತೆ. ವಿಡಿಯೋ ತುಂಬ ಲೆಂತಿ ಕೂಡ ಆಗ್ಬಹುದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಡ್ಜಸ್ಟ್ ಏನು ಮಾಡ್ಕೊಳ್ಳೋದು, ಇಂಪಾರ್ಟೆಂಟ್ ಅಪ್ಡೇಟ್ ಅಲ್ವಾ, ಎಲ್ಲರೂ ಕೂಡ ಖಂಡಿತವಾಗ್ಲೂ ನೋಡ್ತೀರಾ ಅಂತ ಅನ್ಕೋತೀನಿ. ಮೊದಲನೇದಾಗಿ ರಾಯಲ್ ರಂಬಲ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇನ್ನು 15 ದಿನಗಳು ಮಾತ್ರ ಬಾಕಿ ಇದೆ ಈ ಬಾರಿಯ ರಾಯಲ್ ರಂಬಲ್ಗೆ. ಅಂಡ್ ಸೌದಿ ಅರೇಬಿಯಾದವರು ಒಂದು ಸ್ಟೇಡಿಯಂನೇ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂಡ್ ಯಾವ ಹಂತಕ್ಕೆ ಕೆಲಸ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಲ್ಲಿ ರಾಯಲ್ ರಂಬಲ್ ಹಾಗೆ ಸ್ಮ್ಯಾಕ್ ಡೌನ್ ಅಂತ ಬೋರ್ಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ, ಅದು ಈ ಒಂದು ಸ್ಟೇಡಿಯಂಗೆ ಎಂಟ್ರಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಜನಗಳು ಎಂಟ್ರಿನ ಕೊಡ್ತಾರಲ್ಲ, ಆ ಒಂದು ಸ್ಟ್ರಕ್ಚರ್ನು ಕೂಡ ಡಬ್ಲ್ಯೂ ಅವರು ಇಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೌದಿ ಅರೇಬಿಯಾದವರು ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಡಬ್ಲ್ಯೂ ಕ್ರೂ ಮೆಂಬರ್ಸ್ ಗಳು ಕೂಡ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅವರ ಐಡಿಯಾ ಇಲ್ದಲೇನೆ ಅವರಿಗೆ ಹೇಗ್ ಬೇಕೋ ಆ ರೀತಿ ಬಿಲ್ಡ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಅವರು ಕೂಡ ಇರ್ತಾರೆ. ಅಂಡ್ ಆದಷ್ಟು ಬೇಗ ಕಂಪ್ಲೀಟ್ ಸ್ಟ್ರಕ್ಚರ್ ನಮ್ಮ ಮುಂದೆ ರೆಡಿ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಟಿಫನಿ ಸ್ಟಾರ್ಟನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸ್ಟಿಫನಿ ಸ್ಟಾರ್ಟನ್ ಅವರಿಗೆ ಇಂಜುರಿ ಆಗಿತ್ತು. ಅಂಡ್ ಅದರಿಂದ ಅವರು ಡಬ್ಲ್ಯೂ ಕಂಪನಿಯಿಂದ ಆಫ್ ನ ತಗೊಂಡಿದ್ರು. ಅಂಡ್ ಈಗ ಅವರು ಕಂಪ್ಲೀಟ್ ಆಗಿ ರಿಕವರಿ ಆಗಿದಾರಂತೆ. ಅಂಡ್ ಡಬ್ಲ್ಯೂ ಅವರು ಸ್ಟಿಫನಿ ಸ್ಟಾರ್ಟನ್ ಅವರ ರಿಟರ್ನ್ ಗೆ ಪ್ಲಾನ್ಸ್ ಗಳನ್ನ ಈಗಾಗಲೇ ರೆಡಿ ಮಾಡ್ಕೋತಾ ಇದೆಯಂತೆ. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ರಸಲ್ ಮೇನಿಯಾ ಶೋಕೇಶ್ ರೀತಿ ಬುಕ್ ಮಾಡ್ತಾರಂತೆ. ಅಂದ್ರೆ ಈ ಬಾರಿ ರಸಲ್ ಮೇನಿಯಾದಲ್ಲಿ ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಒಂದು ಮೇಜರ್ ಆಂಗಲ್ ಅಲ್ಲಿ ಡಬ್ಲ್ಯೂ ಅವರು ಬಿಲ್ಡ್ ಮಾಡಬೇಕು. ಅಂದ್ರೆ ವಿಮೆನ್ಸ್ ಗಳಲ್ಲಿ ಇವ್ರನ್ನು ಕೂಡ ಹೈಲೈಟ್ ಆಗಿ ಬಿಲ್ಡ್ ಮಾಡಬೇಕು ಈ ಬಾರಿಯ ರಸಲ್ ಮೇನಿಯಾಗೆ ಅಂತ ಡಬ್ಲ್ಯೂ ಅವರು ಪ್ಲಾನ್ ನ ಮಾಡ್ಕೋತಾ ಇದಾರಂತೆ. ಅಂಡ್ ಅದಕ್ಕೋಸ್ಕರ ಇವರ ರಿಟರ್ನ್ಗೂ ಕೂಡ ಡಬ್ಲ್ಯೂ ಅವರು ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಆರ್ಟ್ರೂತ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಆರ್ಟ್ರೂತ್ ಅವರ ಕರಿಯರ್ ಯಾವ ರೀತಿ ಡಬ್ಲ್ಯೂ ಅಲ್ಲಿ ಸಾಕ್ತಾ ಇದೆ ಅಂತ. ಲಿಟರಲಿ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಅವರು ಅವರನ್ನ ಫೈರ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಅದಾದ್ಮೇಲೆ ಜಾನ್ಸಿನ್ ಅವರ ಒತ್ತಾಯದ ಮೇರೆಗೆ ಡಬ್ಲ್ಯೂ ಅವರು ಮತ್ತೊಮ್ಮೆ ಆರ್ಟ್ರೂತ್ ಅವ್ರನ್ನ ರೀಹೈರ್ ಮಾಡ್ಕೋತಾರೆ. ಅದಾದ್ಮೇಲೆ ಅವರು ಕೂಡ ತಿಳಿಸಿದ್ರು, ಈಗ ಇರುವಂತಹ ಕಾಂಟ್ರಾಕ್ಟ್ ನನ್ನ ಲಾಸ್ಟ್ ಡಬ್ಲ್ಯೂ ಕಾಂಟ್ರಾಕ್ಟ್ ಅಂತ. ಬಟ್ ಆ ಒಂದು ಕಾಂಟ್ರಾಕ್ಟ್ ಎಷ್ಟು ವರ್ಷದ ಕಾಂಟ್ರಾಕ್ಟ್ ಅಂತ ಅವರು ಹೇಳಿರ್ಲಿಲ್ಲ. ಅಂಡ್ ಈಗ ನಮ್ಮ ಆರ್ಟ್ರೂತ್ ಅವರು ಹೇಳಿದ್ದಾರೆ, ಈ ಅವರ ಡಬ್ಲ್ಯೂ ಕಾಂಟ್ರಾಕ್ಟ್ 4 ವರ್ಷದ ಡೀಲ್ ಅಂತೆ. ಸೊ ಇನ್ನ 4 ವರ್ಷ ನಮ್ಮ ಆರ್ಟ್ರೂತ್ ಅವರು ಡಬ್ಲ್ಯೂ ಕಂಪನಿಯಲ್ಲೇ ಇರ್ತಾರೆ. ಅಷ್ಟೇ ಅಲ್ಲ, ನಮ್ಮ ಮಿಸ್ ಅವ್ರನ್ನ ಆರ್ಟ್ರೂತ್ ಅವರು ತಮ್ಮ ಲಾಸ್ಟ್ ಡ್ರೀಮ್ ಅಪೋನೆಂಟ್ ಆಗಿ ಚೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಮಿಸ್ ಅವರು ಲಾಸ್ಟ್ ಅಪೋನೆಂಟ್ ಆದ್ರೆ ಆರ್ಟ್ರೂತ್ ಅವರಿಗೆ ಇಷ್ಟ ಅಂತೆ. ಅಂಡ್ ಆರ್ಟ್ರೂತ್ ಅವರು ಇನ್ನೂ 4 ವರ್ಷ ಡಬ್ಲ್ಯೂ ಕಂಪನಿಯಲ್ಲೇ ಇರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ತಮಾಸೋ ಚಾಂಪಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ತಮಾಸೋ ಚಾಂಪಾ ಅವರ ಕಾಂಟ್ರಾಕ್ಟ್ ಇನ್ನೇನು ಎಕ್ಸ್ಪೈರ್ ಆಗ್ತಾ ಇದೆ. ಅಂಡ್ ಅವರು ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೋತಾ ಇಲ್ಲ. ಹಾಗೆ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆದ ಕೂಡಲೇ ಡಬ್ಲ್ಯೂ ಕಂಪನಿನ ಲೀವ್ ಮಾಡ್ತಾರೆ ಅಂತ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ತಮಾಸೋ ಚಾಂಪಾ ಅವರು ಸ್ಲೋಲಿ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗಿದ್ದಾರಂತೆ. ಯಾಕಂದ್ರೆ ಬ್ಯಾಕ್ ಸ್ಟೇಜ್ ಶೋಗಳಲ್ಲೂ ಕೂಡ ತಮಾಸೋ ಚಾಂಪಾ ಅವರು ಬರ್ತಾ ಇಲ್ವಂತೆ. ಸೊ ಡಬ್ಲ್ಯೂ ಅವರು ಹೇಗಿದ್ರು ಕೂಡ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಾ ಇದೆ, ಈ ವ್ಯಕ್ತಿ ಹೊಸ ಕಾಂಟ್ರಾಕ್ಟ್ ಗೆ ಸೈನ್ ಕೂಡ ಮಾಡ್ತಾ ಇಲ್ಲ, ಈ ವ್ಯಕ್ತಿನ ನಾವೇನ್ ಕರೆಯೋದು ಅಂತ ಬಿಟ್ಟಿರಬಹುದು. ಅಂಡ್ ಅದಕ್ಕೋಸ್ಕರ ತಮಾಸೋ ಚಾಂಪಾ ಅವರು ಕೂಡ ಡಬ್ಲ್ಯೂ ಶೋನ ಅಟೆಂಡ್ ಕೂಡ ಮಾಡ್ತಾ ಇಲ್ಲ. ಸೊ 100% ತಮಾಸೋ ಚಾಂಪಾ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗೋದು ಇಲ್ಲಿ ಕನ್ಫರ್ಮ್ ಆಗಿದೆ. ಅಷ್ಟೇ ಅಲ್ಲ, ನಮ್ಮ ಜಾನಿ ಗ್ಯಾರ್ಗ್ಯಾನೋ ಅವ್ರನ್ನ ಡಬ್ಲ್ಯೂ ಅವರು ಆಸ್ ಎ ಸಿಂಗಲ್ ಸೂಪರ್ ಸ್ಟಾರ್ ಇನ್ ಮುಂದೆ ಫೀಚರ್ ಮಾಡೋದು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ತಮಾಸೋ ಚಾಂಪಾ ಇಲ್ಲ ಅಂದ್ರೆ ಅಫ್ಕೋರ್ಸ್ ಜಾನಿ ಗಾರ್ಗ್ಯಾನೋ ಅವರು ಸಿಂಗಲ್ ಸೂಪರ್ ಸ್ಟಾರ್ ಆಗ್ತಾರೆ. ಅಂಡ್ ರೀಸೆಂಟ್ ಆಗಿ ಸ್ಮ್ಯಾಕ್ ಡೌನ್ ಶೋ ಅಲ್ಲೂ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು, ಫ್ರಾಕ್ಸಿಯಮ್ ಅವರ ಜೊತೆ ಫ್ಯೂಡ್ ಅಲ್ಲೂ ಕೂಡ ಜಾನಿ ಗ್ಯಾರ್ಗ್ಯಾನೋ ಅವರು ಸಿಂಗಲ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಸೊ ಇದರಿಂದ ಜಾನಿ ಗ್ಯಾರ್ಗ್ಯಾನೋ ಅವರ ಕರಿಯರ್ ಬೂಸ್ಟ್ ಆಗುತ್ತೋ ಅಥವಾ ಇನ್ನೂ ಕೂಡ ಡೌನ್ ಆಗುತ್ತೋ ಅಂತ ನೋಡಬೇಕು. ಏನೇ ಆಗ್ಲಿ, ತಮಾಸೋ ಚಾಂಪಾ ಅವರು ಹೊರಗಡೆ ಒಳ್ಳೆ ನೇಮ್ ನ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬಾ ದೊಡ್ಡ ಕಾಂಟ್ರವರ್ಸಿ ಅಂತಾನೆ ಹೇಳ್ಬೇಕು, ಅಥವಾ ಈಗೋ ಫೈಟ್ ಅಂತ ಹೇಳ್ಬೇಕು. ಇದನ್ನ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದೊಂದಾಗಿ ಅಪ್ಡೇಟ್ ನ ಹೇಳ್ತೀನಿ. ಅಂಡ್ ಅದಾದ್ಮೇಲೆ ನನ್ನ ಕನ್ಕ್ಲೂಷನ್ ಕೂಡ ಕೊಡ್ತೀನಿ, ಕೇಳಿಸ್ಕೊತಾ ಹೋಗಿ. ನಿಮ್ಗೆ ಗೊತ್ತಿರಬಹುದು, ಮೊದಲು ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ರಸಲ್ ಮೇನಿಯಾ 42 ಅಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡಿದ್ರು. ಅಂಡ್ ಡಬ್ಲ್ಯೂ ಅವರು ಸಡನ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡೋದ್ರ ಮೂಲಕ ಆ ಒಂದು ಮ್ಯಾಚ್ ನ ಕ್ಯಾನ್ಸಲ್ ಮಾಡ್ತಾರೆ ಅಂತಾನು ಕೂಡ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಯ್ತು. ಅಂಡ್ ಈಗ ಕೆಲವೊಂದಷ್ಟು ಸೋರ್ಸ್ ಗಳು ಅಪ್ಡೇಟ್ ನ ಕೊಡ್ತಿರೋ ಪ್ರಕಾರ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಇನ್ನೂ ಕೂಡ ಎಂಪ್ಲಾಯೀಸ್ ಗಳು ಬಿಲೀವ್ ಮಾಡ್ತಾ ಇದಾರಂತೆ, ರಸಲ್ ಮೇನಿಯಾ 42 ಅಲ್ಲಿ ನಮಗೆ ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಅದು ಕೂಡ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಗುತ್ತೆ ಅಂತ. ಒರಿಜಿನಲ್ ಆಗಿ ರಸಲ್ ಮೇನಿಯಾ 42 ಅಲ್ಲಿ
ಕೋಡಿ ರೋಡ್ಸ್ ಆಸ್ ಚಾಂಪಿಯನ್ ನಮಗೆ ನೋಡೋದಕ್ಕೆ ಸಿಗಬೇಕಾಗಿತ್ತು, ರೋಮನ್ ರೈನ್ಸ್ ಆಸ್ ಚಾಲೆಂಜರ್ ನಮಗೆ ನೋಡೋದಕ್ಕೆ ಸಿಗಬೇಕಾಗಿತ್ತು. ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ಮ್ಯಾಚ್ ನ ಪ್ಲಾನ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ಫ್ಯಾನ್ಸ್ ಗಳ ಬ್ಯಾಕ್ ಕ್ಲಾಶ್ ಇಂದನೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ ಟ್ರಿಪಲ್ ಎಚ್ ಅವರು ಚಾಂಪಿಯನ್ಶಿಪ್ ನ ಕೊಡಬೇಕಾಗುತ್ತೆ. ಅಂಡ್ ಈಗ ಗಾಯ್ಸ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಆಸೆ ಇದ್ದಿದ್ದೇನಪ್ಪಾ ಅಂದ್ರೆ ರಸಲ್ ಮೇನಿಯಾ ಆದ್ಮೇಲೂ ಕೂಡ ಕೋಡಿ ರೋಡ್ಸ್ ಅವರೇ ಚಾಂಪಿಯನ್ ಆಗಿರಬೇಕು ಅಂತ. ಬಟ್ ರಸಲ್ ಮೇನಿಯಾಗೆ ಕೋಡಿ ರೋಡ್ಸ್ ಅವರು ಆಸ್ ಚಾಂಪಿಯನ್ ಎಂಟ್ರಿ ಕೊಟ್ಟು ಆ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡ್ರೆ ಫ್ಯಾನ್ಸ್ಗಳು ಕೋಡಿ ರೋಡ್ಸ್ ಅವರ ಮೇಲೆ ಬ್ಯಾಕ್ ಕ್ಲಾಶ್ ನ ಖಂಡಿತವಾಗ್ಲೂ ಕೂಡ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಈಗ ಪ್ಯೂರ್ ಬೇಬಿ ಫೇಸ್ ಸೂಪರ್ ಸ್ಟಾರ್ ಆಗಿದ್ದಾರೆ. ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಸೋತಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡ್ರೆ ಚಾಂಪಿಯನ್ ಆಗಿದ್ರು ಕೂಡ ಕೋಡಿ ರೋಡ್ಸ್ ಅವರಿಗೆ ಫ್ಯಾನ್ಸ್ಗಳು ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ಕೋಡಿ ರೋಡ್ಸ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಈ ರೀತಿ ಪ್ಲಾನ್ ಮಾಡಿದ್ರು. ಅಂದ್ರೆ ಮೊದಲೇ ಕೋಡಿ ರೋಡ್ಸ್ ಅವ್ರನ್ನ ಡ್ರೂ ಮ್ಯಾಕೆಂಟೈರ್ ಅವರ ಕೈಯಲ್ಲಿ ಸೋಲಿಸಿದ್ದಾರೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾ ಅಷ್ಟೊತ್ತಿಗೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ತಾರಂತೆ. ಅಂಡ್ ಇದಾದ್ಮೇಲೆ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಆಸ್ ಚಾಂಪಿಯನ್ ಎಂಟ್ರಿನ ಕೊಡ್ತಾರಂತೆ. ಅಂಡ್ ಕೋಡಿ ರೋಡ್ಸ್ ಅವರು ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಆಸ್ ಚಾಲೆಂಜರ್ ಎಂಟ್ರಿನ ಕೊಡ್ತಾರಂತೆ. ಅಂಡ್ ಇವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗ್ತಾರೆ. ಇದರಿಂದ ಕೋಡಿ ರೋಡ್ಸ್ ಅವರು ರಸಲ್ ಮೇನಿಯಾಗೆ ಚಾಂಪಿಯನ್ ಆಗಿ ಎಂಟ್ರಿ ಕೊಟ್ಟಿಲ್ಲ, ಬದಲಿಗೆ ಚಾಂಪಿಯನ್ಶಿಪ್ ನ ಗೆದ್ಕೊಂಡು ರಸಲ್ ಮೇನಿಯಾ ಇಂದ ಚಾಂಪಿಯನ್ ಆಗಿ ಹೊರಗಡೆ ಹೋಗ್ತಾರಲ್ಲ, ಇದರಿಂದ ಕೋಡಿ ರೋಡ್ಸ್ ಅವರಿಗೆ ಸಿಗುವಂತಹ ಬ್ಯಾಕ್ ಕ್ಲಾಶ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಈ ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಕಾಂಟ್ರವರ್ಸಿ ನಿಲ್ಲೋದಿಲ್ಲ. ಇನ್ನ ಒಂದು ಕಾಂಟ್ರವರ್ಸಿ ಏನಪ್ಪಾ ಅಂದ್ರೆ ಟ್ರಿಪಲ್ ಎಚ್ ಆಗಿ ಬ್ರೂಸ್ ಪಿಕ್ಚರಿಗೆ ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ಮ್ಯಾಚ್ ಏನಾದ್ರು ಆದ್ರೆ ಕೋಡಿ ರೋಡ್ಸ್ ಅವರು ಗೆಲ್ಲಬೇಕು ಅಂತ ಆಸೆ. ಬಟ್ ಪಾಲಿಮೆನ್ ಆಗಿ ಟೀಕೆ ಹೋದವರಿಗೆ ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಆದ್ರೆ ರೋಮನ್ ರೈನ್ಸ್ ಅವರು ಗೆಲ್ಲಬೇಕು ಅಂತ ಆಸೆ. ಸೊ ಈ 4 ಜನರ ನಡುವೆ ಈಗೋ ಕ್ಲಾಶಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಮಧ್ಯೆ ಡ್ರೂ ಮ್ಯಾಕೆಂಟೈರ್ ಅವರ ಕತೆ ಏನಾಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ ಲಿಟರಲಿ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ರೆಡಿ ಇದಾರಂತೆ ರಸಲ್ ಮೇನಿಯಾಗಿಂತ ಮುಂಚೆ ತನ್ನ ಚಾಂಪಿಯನ್ಶಿಪ್ ನ ಡ್ರಾಪ್ ಮಾಡೋದಕ್ಕೆ. ಬಟ್ ಅವರ ಕಂಡೀಷನ್ ಏನಪ್ಪಾ ಅಂದ್ರೆ ರಸಲ್ ಮೇನಿಯಾ 42 ಅಲ್ಲಿ ಯಾರು ಸೋಲ್ತಾರೋ ಅವರ ಕೈಗೆ ನಾನು ಚಾಂಪಿಯನ್ಶಿಪ್ ನ ಕೊಡ್ತೀನಿ. ಈಗ ಡಬ್ಲ್ಯೂ ಅವರು ಏನಾದ್ರು ರಸಲ್ ಮೇನಿಯಾ 42 ಅಲ್ಲಿ ನಾನು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸ್ತೀನಿ ಅಂದ್ರೆ ರಸಲ್ ಮೇನಿಯಾಗಿಂತ ಮುಂಚೆ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧ ಸೋಲ್ತಾರೆ. ಅಥವಾ ಕೋಡಿ ರೋಡ್ಸ್ ಅವ್ರು ಏನಾದ್ರು ಗೆಲ್ತಾರೆ, ರೋಮನ್ ರೈನ್ಸ್ ಅವ್ರನ್ನ ನಾವು ರಸಲ್ ಮೇನಿಯಾ 42 ಅಲ್ಲಿ ಸೋಲಿಸ್ತೀವಿ ಅಂತ ಡಬ್ಲ್ಯೂ ಅವರು ಏನಾದ್ರು ಹೇಳಿದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವರ ವಿರುದ್ಧ ಸೋಲ್ತಾರೆ. ಲಿಟರಲಿ ಟ್ರಿಪಲ್ ಎಚ್ ಆಗಿ ಕೋಡಿ ರೋಡ್ಸ್ ಅವರ ರಿಲೇಷನ್ ಇಲ್ಲೇ ಅರ್ಥ ಆಗ್ತಾ ಇದೆ ಯಾವ ರೀತಿ ಇದೆ ಅಂತ. ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸೋದಕ್ಕೆ ಟ್ರಿಪಲ್ ಎಚ್ ಅವರಿಗೆ ನಿಜವಾಗ್ಲೂ ಕೂಡ ಆಸೆ ಇಲ್ಲ. ಅದಕ್ಕೋಸ್ಕರ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಜೇಕೋಫಾಟ್ ಅವರ ಆಂಗಲ್ ನ ತೋರಿಸಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ ರಸಲ್ ಮೇನಿಯಾದಲ್ಲೂ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿದ್ರೆ ಎಲ್ಲಿ ಫ್ಯಾನ್ಸ್ ಗಳು ಕೋಡಿ ರೋಡ್ಸ್ ಅವ್ರನ್ನ ಹೇಟ್ ಮಾಡ್ತಾರೋ ಅಂತ ರೋಮನ್ ರೈನ್ಸ್ ಅವ್ರನ್ನೇ ಆಸ್ ಚಾಂಪಿಯನ್ ರಸಲ್ ಮೇನಿಯಾಗೆ ಎಂಟ್ರಿನ ಕೊಡಿಸಿ ಒಂದು ಸಿಂಪತಿ ರೀತಿ ಕೋಡಿ ರೋಡ್ಸ್ ಅವರಿಗೆ ಕ್ರಿಯೇಟ್ ಮಾಡೋಣ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ವಿಚಾರ ನಮ್ಮ ಪಾಲಿಮೆನ್ ಆಗಿ ಟಿಕೆಒ ಅವರಿಗೆ ಇಷ್ಟ ಆಗ್ತಾ ಇಲ್ವಂತೆ. ನನಗಂತೂ ಅರ್ಥ ಆಗ್ತಾ ಇಲ್ಲ ಕೋಡಿ ರೋಡ್ಸ್ ಅವರು ಇನ್ನು ಎಷ್ಟು ಸಿಂಪತಿನ ಗೈನ್ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ ಅಂತ. ನಿಜವಾಗ್ಲೂ ಅವರ ಕ್ಯಾರೆಕ್ಟರೇ ಅರ್ಥ ಆಗ್ತಾ ಇಲ್ಲ ಗುರು. ಪ್ರತಿ ರಸಲ್ ಮೇನಿಯಾದಲ್ಲೂ ಕೂಡ ಕೋಡಿ ರೋಡ್ಸ್ ಅವರಿಗೆ ಸಿಂಪತಿ ಅನ್ನೋದು ಸಿಗ್ತಾ ಇದೆ. ರಸಲ್ ಮೇನಿಯಾ 39 ಅಲ್ಲೂ ಕೂಡ ಸಿಂಪತಿ ಸಿಕ್ಕಿತ್ತು, ರಸಲ್ ಮೇನಿಯಾ 40 ಅಲ್ಲೂ ಕೂಡ ಸಿಂಪತಿ ಸಿಕ್ಕಿತ್ತು, ರಸಲ್ ಮೇನಿಯಾ 41 ಅಲ್ಲೂ ಕೂಡ ಹೀಲ್ ಜಾನ್ಸಿನಾ ಇಂದ ಕೋಡಿ ರೋಡ್ಸ್ ಅವರಿಗೆ ಸಿಂಪತಿ ಸಿಕ್ಕಿತ್ತು. ಈ ಒಂದು ಸಿಂಪತಿ ಅನ್ನೋ ಒಂದು ವಿಚಾರನ ಬಿಟ್ರೆ ಕೋಡಿ ರೋಡ್ಸ್ ಅವರಿಗೆ ಯಾವುದೇ ರೀತಿಯ ಸ್ಟೋರಿ ಲೈನ್ ಇಲ್ವಾ? ನಿಜವಾಗ್ಲೂ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಡ್ರೂ ಮ್ಯಾಕೆಂಟೈರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಚಾಂಪಿಯನ್ಶಿಪ್ ನ ಕಿತ್ಕೊಳ್ಳೋದಕ್ಕೆ ರಸಲ್ ಮೇನಿಯಾಗಿಂತ ಮುಂಚೆ. ಸೊ ಡ್ರೂ ಮ್ಯಾಕೆಂಟೈರ್ ಅವರೇನಾದ್ರೂ ರಸಲ್ ಮೇನಿಯಾಗಿಂತ ಮುಂಚೆನೆ ಚಾಂಪಿಯನ್ಶಿಪ್ ನ ಸೋತ್ರೆ ರಸಲ್ ಮೇನಿಯಾದಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋಫಾಟ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತಾನೂ ಕೂಡ ಅಪ್ಡೇಟ್ ಗಳು ಬರ್ತಾ ಇದೆ. ಬಟ್ ಇಲ್ಲಿ ಈಗ ಕ್ಲಾಶ್ ನಡೀತಾ ಇರೋದು ರಸಲ್ ಮೇನಿಯಾ 42 ಅಲ್ಲಿ ಯಾರು ಚಾಂಪಿಯನ್ ಆಗಿ ಎಂಟ್ರಿ ಕೊಡ್ತಾರೆ, ರೋಮನ್ ರೈನ್ಸ್ ಚಾಂಪಿಯನ್ ಆಗಿ ಎಂಟ್ರಿ ಕೊಡ್ತಾರೋ ಅಥವಾ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆಗಿ ಎಂಟ್ರಿ ಕೊಡ್ತಾರೋ, ಯಾರು ಆ ಒಂದು ಮ್ಯಾಚ್ ಅಲ್ಲಿ ಗೆಲ್ತಾರೆ, ರೋಮನ್ ರೈನ್ಸ್ ಅವರು ಗೆಲ್ತಾರೋ ಅಥವಾ ರೋಮನ್ ರೈನ್ಸ್ ಅವರು ಗೆಲ್ತಾರೋ ಅಂತ. ಸ್ವಲ್ಪ ಜನ ರೋಮನ್ ರೈನ್ಸ್ ಅವರು ಗೆಲ್ಬೇಕು ಅಂತ ಸಪೋರ್ಟ್ ಮಾಡ್ತಾ ಇದ್ರೆ, ಸ್ವಲ್ಪ ಜನ ನಮ್ಮ ಕೋಡಿ ರೋಡ್ಸ್ ಅವರು ಗೆಲ್ಬೇಕು ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಅದರಿಂದನೂ ಕೂಡ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಮಾಡಬಾರ್ದು ಅಂತ ಡಿಸಿಷನ್ ನ ತಗೋತಾ ಇದಾರಂತೆ. ಯಾಕಂದ್ರೆ ಯಾರು ಕೂಡ ಒಂದು ಸೇಮ್ ಪೇಜ್ ಗೆ ಬರ್ತಾನೆ ಇಲ್ಲ. ಓಕೆ, ಕಂಪ್ಲೀಟ್ ಆಗಿ ಕೋಡಿ ರೋಡ್ಸ್ ಅವರು ಗೆಲ್ಲಿ ಅಂತಾನೂ ಕೂಡ ಯಾರು ಒಪ್ಕೋತಾ ಇಲ್ಲ, ಕಂಪ್ಲೀಟ್ ಆಗಿ ರೋಮನ್ ರೈನ್ಸ್ ಅವರು ಗೆಲ್ಲಿ ಅಂತಾನೂ ಕೂಡ ಯಾರು ಒಪ್ಕೋತಾ ಇಲ್ಲ. ಸೊ ಈಗೋ ಕ್ಲಾಶಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ರೋಮನ್ ರೈನ್ಸ್ ಅವರೇನಾದ್ರೂ ಸೋತಿ ಕೋಡಿ ರೋಡ್ಸ್ ಅವರೇನಾದ್ರೂ ಗೆದ್ದು ರಸಲ್ ಮೇನಿಯಾ 42 ಅಲ್ಲಿ ರೋಮನ್ ರೈನ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡು ಹೊರಗಡೆ ಬಂದ್ರೆ ರಸಲ್ ಮೇನಿಯಾ 40 ಸ್ಟೋರಿನೇ ರಿಪೀಟ್ ಆದಂಗೆ ಅನಿಸಲ್ವಾ? ನಮ್ಮ ಟ್ರಿಪಲ್ ಎಚ್ ಅವರು ಅದೇನು ಇಟ್ಕೊಂಡು ಬುಕ್ ಮಾಡ್ತಾ ಇದ್ರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನು ಅನಿಸುತ್ತೆ ಗಾಯ್ಸ್? ಇದ್ರ ಹಿಂದೆ ಏನು ಮರ್ಮ, ಏನು ಕಲೆ
ನಿಮ್ಮ ಅನಿಸಿಕೆ ಏನಿದ್ರೆ ಕಮೆಂಟ್ ಮಾಡಿ. ಏನೇ ಆಗಲಿ ಸದ್ಯಕ್ಕೆ ಈ ಒಂದು ಕಾಂಟ್ರವರ್ಸಿ ನಮಗೆ WWE ಇನ್ಸೈಡ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.